ಸರ್ ನಿಮ್ದು ಓನರ್ ಪ್ರತಿಯೊಂದು ಟ್ರಿಪ್ಗೂ ಬರ್ತಾರ ನಿಮ್ ಜೊತೆ? ಪ್ರತಿಯೊಂದು ಟ್ರಿಪ್ ಬರ್ತಾರೆ ಆರಾಮಾಗಿ. ಈಗ ಹೋಗಿದ್ ಬಂದ್ರೆ ಈಗ 30-35 ಸಾವಿರ ಉಳಿತು. ಒಂದ್ ಟ್ರಿಪ್ ಹೋಗಿ ಬಂದ್ರೆ ಟ್ರಿಪ್ ಹೋಗಿ ಬಂದ್ರೆ ಎಲ್ಲಾ ಖರ್ಚು ಹೋಗಿ? ಎಲ್ಲ ಖರ್ಚು ಹೋಗಿ. ಓಕೆ. ಕರೆಕ್ಟ್ ಆಗಿ ಈಗ ನಾವ್ ಹಾಕಿದ ರೇಟ್ಗೆನೆ ಗಾಡಿ ಫುಲ್ ಆಯ್ತು ಅಂದ್ರೆ ಜಾಸ್ತಿ ಚಿಕ್ಕ ಅಂದ್ರೆ ಅಲ್ಲೊಂದು ಜೋಗ್ ಫಾಲ್ಸ್ ಹತ್ರ ಒಂದ್ ಐತೆ, ಅದು ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಅಲ್ಲಿ ಕಟ್ ಆಗುತ್ತೆ. ಮೊದ್ಲು ಚಿಕ್ಕದಿತ್ತು ರೋಡು, ಈಗ ಸ್ವಲ್ಪ ಮಣ್ಗಿನ್ ಹಾಕಿ ಆಕ್ಸಿಡೆಂಟ್ ಗಳಾಗಕ್ಕೆ ಮೇನ್ ಕಾರಣ ನಿದ್ದೆ, ನೈಟ್ ಸರ್ವಿಸ್. ನಿದ್ದೆಲ್ಲಿ ಆ ಕಡೆ ಈ ಕಡೆ ಎಳೆಯೋದು ಮಾಡೋದು ಅವೆಲ್ಲ ಇಲ್ಲ. ನಿದ್ದೆ ಬಂದ್ರೆ ಆರಾಮಾಗಿ ನಿಲ್ಸಿ ಮಾಡ್ಬೋದು, ಆದ್ರೆ ಏನು ಅಂದ್ರೆ ಟೈಮ್ ಕವರ್ ಮಾಡ್ಬೇಕು ಇದ್ರಲ್ಲಿ ಮೇನು. ಸ್ಲೀಪರ್ ಬಸ್ ಅಲ್ಲಿ ಯಾವ ತರ ಸಂಬಳ ಕೊಡ್ತಾರೆ ಸರ್? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅಂದ್ರೆ ಹೊಸದಾಗಿ ಬರ್ಲಿಕ್ಕೆ ಸ್ವಲ್ಪ ಜನರಿಗೆ ಇಂಟ್ರೆಸ್ಟ್ ಇರುತ್ತಲ್ವಾ, ಸಂಬಳ ಅಂದ್ರೆ ಅವರಿಗೊಂದು ಪ್ಲಾನ್ ಇರುತ್ತೆ ಯಾವ ತರ ಸಂಬಳ ಕೊಡ್ತಾರೆ, ಏನು ಐಡಿಯಾ ಇರಲ್ಲ. ಅದ್ರ ಬಗ್ಗೆ ಸ್ವಲ್ಪ ಒಂದು ಐಡಿಯಾ. ಈಗ ಸರ್ ನನಗೆ ಬರಕ್ 2,000, ಹೋಗಕ್ 2,000. ಓಕೆ, ಒಂದ್ ಸೈಡಿಗೆ 2,000. ಈ ತರ ವಿಡಿಯೋ ಮಾಡೋದ್ರಿಂದ ಅದೇ ಡ್ರೈವರ್ಗೆ ಏನಾದ್ರು ಈಗ ಟ್ರಾನ್ಸ್ಪೋರ್ಟ್ ಅಲ್ಲಿ ಚೇಂಜ್ ಮಾಡಿ, ಇಲ್ಲ ಗೌರ್ಮೆಂಟ್ ಅಲ್ಲಿ ಏನಾದ್ರು ಚೇಂಜ್ ಮಾಡಿ ರೋಡ್ಗಳು ಚೆನ್ನಾಗಿ ಮಾಡೋದ್ರೆ ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್ ನಿಮ್ಮ ಹೆಸರು? ಪ್ರಶಾಂತ್ ಅಂತ. ಪ್ರಶಾಂತ್ ಅಂತ. ಎಲ್ಲಿ ಸರ್ ನಿಮ್ಮ ಊರು? ಊರು ಬಂದು ಚನ್ನಪಟ್ಟಣ. ಒಂದಲ್ಲಿ ಇರೋದೆಲ್ಲ ಬೆಂಗಳೂರು. ಪ್ರಾಪರ್ ಆಗಿ? ಪ್ರಾಪರ್ ಬೆಂಗಳೂರು. ಸ್ವಂತ ಗಾಡಿ ಏನಿಲ್ಲ, ಡ್ರೈವರ್. ಓಕೆ. ಅವರು ಒಳಗೆ ಓನರ್ ಇದ್ದಾರೆ. ಓನರ್ ಒಳಗಡೆ ಇದ್ದಾರೆ. ಓಕೆ, ಓನರ್ ಒಳಗಡೆ ಇದ್ದಾರೆ. ಈ ಗಾಡಿದು ಎಷ್ಟು ಗಾಡಿ ಇದೆ ಸರ್ ಇವ್ರ ಹತ್ರ? ಸರ್ ಈಗ 2 ಇದೆ. ಒಂದು ಆಲ್ ಇಂಡಿಯಾ ಪರ್ಮಿಟ್ ಇದೆ, NL. ಆ ಗಾಡಿ ಒಂಚೂರು ಇಶ್ಯೂ ಆಗೈತೆ, ಅದು ರೆಡಿ ಮಾಡಿಸ್ತವ್ರೆ. ಇದು ಭಾರತ್ ಬೆಂಜ್. ಸರ್ ನಿಮ್ಗೆ ಓಡಿಸುವಾಗ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಸರ್? ಓಡಿಸುವಾಗ ಈಗ ಮೇನು ಅಂದ್ರೆ ರೋಡೇ ಮೇನು. ರೋಡ್ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಖಂಡಿತ. ಘಾಟ್ ಸೆಕ್ಷನ್ ಅಲ್ಲಿ ಈಗ ಶಿವಮೊಗ್ಗದಿಂದ ಸಾಗರ ಬರ್ಬೇಕಾದ್ರೆ ರೋಡ್ ಎಲ್ಲ ಸಿಕ್ಕಾಪಟ್ಟೆ ಹಾಳಾಗೋಗೈತೆ. ಖಂಡಿತ. ಅಲ್ಲಿ ಅದು ಬಿಟ್ರೆ ಇನ್ನು ರೋಡ್ದೇ ಜಾಸ್ತಿ. ಎನಿ ಪ್ರಾಬ್ಲಮ್ ಅಂದ್ರೂ ರೋಡೇನೆ ಜಾಸ್ತಿ ಆಗೋದು. ಅದು ಬಿಟ್ರೆ ಗಾಡಿದೆಲ್ಲ ಸೆನ್ಸರ್ ಏನಾರ ಆದ್ರೆ ಅದೊಂದು ವಿಷಯ ಅಷ್ಟೇನೆ. ಅದು ಬಿಟ್ರೆ ಇನ್ನೇನು ಆಗಲ್ಲ. ಎಲ್ಲೋ ರೇರ್ ಆಗ ಪಂಚರ್ ಗಿಂಚರ್ ಅದೊಂದು ಅಷ್ಟೇ ಆಗುತ್ತೆ. ಸರ್ ನಿಮ್ದು ಓನರ್ ಪ್ರತಿಯೊಂದು ಟ್ರಿಪ್ಗೂ ಬರ್ತಾರ ನಿಮ್ ಜೊತೆ? ಪ್ರತಿಯೊಂದು ಟ್ರಿಪ್ಗೂ ಬರ್ತಾರೆ. ಪ್ರತಿಯೊಂದು ಟ್ರಿಪ್ಗೂ ಬರ್ತಾರೆ. ಹಾಗೆ ಸರಿ, ರೆಗ್ಯುಲರ್ ಆಗಿ ಯಾವ ರೂಟ್ ಅಲ್ಲಿ ಆಪರೇಟ್ ಆಗುತ್ತೆ ಈ ಗಾಡಿ? ರೆಗ್ಯುಲರ್ ಈಗ ಮಾಡ್ತಾರೆ ಸರ್. ಅದೊಂದು ಗಾಡಿ ಏನಾರ ಬಂದ್ಬಿಟ್ರೆ ಗೋಕರ್ಣಕ್ಕೆ ಮಾಡೋ ಪ್ಲಾನ್ ಅಲ್ಲ ಅವ್ರೆ. ರೆಗ್ಯುಲರ್ ಆಗಿ ಅದೊಂದು ಗಾಡಿ ಬಂದ್ರೆ ಮಾಡ್ತಾರೆ ಗೋಕರ್ಣ. ಓಕೆ, ಇನ್ನೊಂದು ಗಾಡಿ ರೆಡಿ ಆಗ್ತಿದ್ಯಾ? ಹಾಗೆ ಅದು ಅಶೋಕ್ ಲೈಲ್ಯಾಂಡ್. ಅಶೋಕ್ ಲೈಲ್ಯಾಂಡ್ ಯಾವ ಕೋಚ್ ಸರ್? ಅದು ವೀರಬಾಡಿ. ಇದು ಪ್ರಕಾಶ್ ಕೋಚ್. ಇದು ಪ್ರಕಾಶ್ ಕೋಚ್. ಭರತ್ ಬೆಂಜ್, ಪ್ರಕಾಶ್ ಕೋಚ್. ಅದು ಲೈಲ್ಯಾಂಡ್. ಲೈಲ್ಯಾಂಡ್. ಹಾಗೆ ಅದು ಬಂದ್ಬಿಟ್ರೆ ಗೋಕರ್ಣಕ್ಕೆ ಫಿಕ್ಸ್ ಗಾಡಿ ನಿಮ್ದು? ಗಾಡಿ ಮಾಡ್ತಾರೆ. ಓಕೆ, ಯಾವ್ದಿದು? TPS ಫುಲ್ ಫಾರ್ಮ್ ಏನ್ ಬರುತ್ತೆ ಸರ್? TPS ಇದು ತಮಿಳ್ನಾಡು ಅವ್ರದ್ದು ಸರ್, ಗೊತ್ತಿಲ್ಲ. ಅವ್ರ ಹೆಸರಲ್ಲಿ ಅವ್ರಿಗೆ ಗೊತ್ತಾಯ್ತಲ್ಲ? ಅವ್ರು ಗೊತ್ತಿಲ್ಲ. ಹಾಗೆ ಸರ್, ನಿಮ್ಗೆ ಸರ್ ಯಾವ ರೂಟ್ ಅಲ್ಲಿ ಆಪರೇಟ್ ಮಾಡೋದು ಈ ಗಾಡಿ? ಗೇರ್ಸೊಪ್ಪ ನಮ್ಮ ಹೊನ್ನಾವರದ ಘಾಟ್ ಅಲ್ವಾ ಸರ್? ನಿಮ್ಗೆ ಪ್ರಾಬ್ಲಮ್ ಏನ್ ಆಗಲ್ವಾ ಸರ್? ತುಂಬಾ ಜನ, ನಾನು ಶ್ರೀಕುಮಾರ್ ಗಾಡಿದೆಲ್ಲ ವಿಡಿಯೋ ಮಾಡಿದಾಗ ಡ್ರೈವರ್ ಗಳು ಹೇಳ್ತಾ ಇದ್ರು ಅಲ್ಲೊಂದು ಕರ್ವಿಂಗ್ ಅಲ್ಲಿ ಗಾಡಿ ಕಟ್ಟೆ ಆಗಲ್ಲ ಅಂತ. ನಿಜಾನಾ? ತುಂಬಾ ಕಷ್ಟ ಆಗತ್ತಂತ.
ಇಲ್ಲ ಹೋಗುತ್ತೆ. ಜಾಸ್ತಿ ಚಿಕ್ಕ ಅಂದ್ರೆ ಅಲ್ಲೊಂದು ಜೋಗ್ ಫಾಲ್ಸ್ ಹತ್ರ ಒಂದ್ ಐತೆ, ಅದು ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಅಲ್ಲಿ ಕಟ್ ಆಗುತ್ತೆ. ಮೊದ್ಲು ಚಿಕ್ಕದಿತ್ತು ರೋಡು, ಈಗ ಸ್ವಲ್ಪ ಮಣ್ಗಿನ್ ಹಾಕಿ ಚೂರ್ ದೊಡ್ಡ ಮಾಡೋರೆ, ಆರಾಮಾಗಿ ಕಟ್ ಆಗುತ್ತೆ ಈಗ. ಯಾಕಂದ್ರೆ ಗಾಡಿ ಏನಾರ ಬೇರೆಯವರು ಈಗ ಡ್ರೈವಿಂಗ್ ಬಗ್ಗೆ ನಾಲೆಡ್ಜ್ ಇರೋ ಕಾರ್ಗಳು ಬಂದ್ಬಿಡುತ್ತಲ್ಲ, ಅವಾಗ ಹಿಂಸೆ ಆಗುತ್ತೆ. ಹೌದು, ಹೊಸ ಡ್ರೈವರ್ ಏನಾದ್ರು ಬಂದಿದ್ರೆ ಅದೇ ಹಿಂಸೆ ಆಗೋದು. ಅದು ಬಿಟ್ರೆ ಇನ್ನೇನು ಆತರ ಏನು ಬಸ್ ಆರಾಮಾಗಿ ಕಟ್ ಆಗುತ್ತೆ. ಆರಾಮಾಗಿ ಕಟ್ ನಾವು ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ನೈಟ್ ಈ ಕಡೆಯಿಂದ ಬೇಕಾದ್ರೆ ನೈಟ್ ಪಾಸ್ ಆಗೋಯ್ತೀವಿ, ಆ ಕಡೆ ಬರ್ಬೇಕಾದ್ರೆ ಬೆಳಗಿನ ಜಾವ ಪಾಸ್ ಆಯ್ತೀವಲ್ಲ, ಆತರ ಏನಿಲ್ಲ, ಆರಾಮಾಗಿ ಆಗುತ್ತೆ. ಆತರ ಕಾರ್ ಗೀರ್ ಬಂದ್ರೆ ಅವರು ಎಮರ್ಜೆನ್ಸಿ ಸ್ಪೀಡಾಗಿ ಬಂದ್ಬಿಟ್ರು, ಅವರು ಸ್ಪೀಡಾಗಿ ಬಂದು ಅವ್ರು ಕಟ್ ಮಾಡಕ್ ಅವ್ರು ಬಂದ್ರೆ ನಾವು ನಿಲ್ಸ್ಕೋಬೇಕಾಗ್ತದೆ. ನೀವು ನಿಲ್ಸ್ಕೋಬೇಕಾಗತ್ತೆ ಆ ತರ. ಸರ್ ನೀವು ಈ ಗಾಡಿದು ಫಿಕ್ಸ್ಡ್ ಡ್ರೈವರಾ? ಫಿಕ್ಸ್ಡ್ ಡ್ರೈವರು. ನಿಮ್ಮದು ಓನರ್ ಓಡಿಸಲ್ಲ ಗಾಡಿ? ಓನರು ಅವರು ಸ್ವಲ್ಪ ಓಡಿಸ್ತಾರೆ, ಆದ್ರೆ ಅವ್ರು ಸೆಕ್ಷನ್ ಸ್ವಲ್ಪ ಇದೆ ಅಷ್ಟೇ, ಕಡಿಮೆ. ಆತರ ಏನಿಲ್ಲ. ಈಗ ನಾವೇ ಫುಲ್ ನೈಟ್ ನಾನು ಸರ್ ಏನು ಅನ್ಸಲ್ವಾ ಸರ್ ಒಬ್ರೇ ಓಡಿಸುವಾಗ? ಏನಿಲ್ಲ ಸರ್, ಈಗಾಗಲೇ ಎಷ್ಟು ಕಿಲೋಮೀಟರ್ ಆಗತ್ತೆ ಇಲ್ಲಿಂದ? ನಾವು ಸಿಟಿಗೆ ಎಂಟ್ರಿ ಆದ್ರೆ ಸಾಕು, ಸಿಟಿಗೆ 520 ಇದೆ. ನಾವು ಸಿಟಿ ಎಲ್ಲ ಡ್ರಾಪಿಂಗ್ ಪಾಯಿಂಟ್ ಐತೆ, ಸಿಟಿ ಎಲ್ಲ ಡ್ರಾಪಿಂಗ್ ಪಾಯಿಂಟ್ ಕೊಟ್ಕೊಂಡ್ರೆ 550 ಆಗುತ್ತೆ. 550 ಗೋಕರ್ಣ ಟು ಬ್ಯಾಂಗ್ಳೂರ್ ಒಂದ್ ಸೈಡಿಗೆ? ಓಕೆ, ಹಾಗೆ ಸರ್. ಅದೇ ಬೇರೆ ರೂಟಿಗೆ ಆಪರೇಟ್ ಮಾಡಿದ್ರೆ? ಬೇರೆ ರೂಟಿಗೆ ನಿಮ್ದು ಫಿಕ್ಸ್ ರೂಟಿಗೆ ಆಪರೇಟ್ ಮಾಡಿದ್ರೆ? ಫಿಕ್ಸ್ ರೂಟ್ ಅಂದ್ರೆ ಈಗ ಹಂಗೆ ಜನ ಬರ್ಬೇಕಲ್ಲ ಸರ್. ಹೌದು, ಆನ್ಲೈನ್ ಬುಕ್ಕಿಂಗ್ ಗಳಾಗಬೇಕು, ಜನ ಬರ್ಬೇಕು. ಈಗೆಲ್ಲ ಜಾಸ್ತಿ ಫ್ರೀ ಬಸ್ ಐತಲ್ಲ, ಹೌದು, ಆದ್ರಿಂದ ಈಗ ಭಾರಿ ಓಡ್ತಾ ಐತೆ. ಅದೇ ಈಗ ವೀಕೆಂಡ್ ಗಳಲ್ಲಿ ಏನು ಅಂದ್ರೆ ಜನ KSRTC ಕೂತ್ಕೋಕ್ ಹೋಗಕ್ಕಲ್ಲ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಆರಾಮಾಗಿ ಹೋಗೋಣ ಅಂತ ಜನ ಈಗ ಇದ್ ಮಾಡ್ತಾವ್ರೆ. ನೋಡ್ಬೇಕು, ಅದೇನಾದ್ರು ಕ್ಯಾನ್ಸಲ್ ಆದ್ರೆ ಆರಾಮಾಗಿ ಇದ್ ಮಾಡ್ಕೋಬಹುದು, ಬಿಸ್ನೆಸ್ ನಡೆಸಬಹುದು ಟ್ರಾವೆಲ್ಸ್ ಅಲ್ಲಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಆರಾಮಾಗಿ. ಈಗ ಹೋಗಿದ್ ಬಂದ್ರೆ ಈಗ 30-35 ಸಾವಿರ ಉಳಿತು. ಒಂದ್ ಟ್ರಿಪ್ ಹೋಗಿ ಬಂದ್ರೆ ಎಲ್ಲಾ ಖರ್ಚು ಹೋಗಿ? ಎಲ್ಲಾ ಖರ್ಚು ಹೋಗಿ. ಓಕೆ, ಕರೆಕ್ಟ್ ಆಗಿ ಈಗ ನಾವ್ ಹಾಕಿದ ರೇಟ್ಗೆನೆ ಗಾಡಿ ಫುಲ್ ಆಯ್ತು ಅಂದ್ರೆ 35-40 ಸಾವಿರ ಉಳಿಸ್ಬೋದು. ಎಷ್ಟು ದಿನಕ್ಕೆ ಸರ್? 2 ದಿನ, ಈ ಕಡೆ ಒಂದ್ ನೈಟ್, ಆ ಕಡೆ ಒಂದ್ ನೈಟ್ ಕಂಟಿನ್ಯೂ ಮಾಡಿದ್ರೆ. ವೀಕೆಂಡ್ ಮಾಡಿದ್ರೆ ಈಗ ಶುಕ್ರವಾರ ನೈಟ್ ಅಲ್ಲಿಂದ ಹೊರಟ್ರೆ ಶನಿವಾರ ಆಲ್ಟ್ ಆಗುತ್ತೆ, ಭಾನುವಾರ ಬರುತ್ತೆ. ಈಗ 3 ದಿನಕ್ಕೆ ತಗೊಂಡ್ರೆ 30 ಸಾವಿರ ಏನ್ ಲಾಸ್ ಇಲ್ಲ. ಅಂದ್ರೆ ಏನು ಅಂದ್ರೆ ಟ್ಯಾಕ್ಸ್ ಗಳು ಜಾಸ್ತಿ ಇವೆ, ಅದರಿಂದ ಅಷ್ಟೇ. ಕರ್ನಾಟಕದಲ್ಲಿ ಆದ್ರೂ ಕಟ್ಕೋಬಹುದಲ್ವ? ಕಟ್ಕೋಬಹುದು. ಹಾಗೆ ಇವಾಗ ವೀಕೆಂಡಿಗೆ ಒಂದು ರೂಟ್ ಮಾಡಿ, ಬಾಕಿ ಟೈಮ್ ಅಲ್ಲಿ ಒಂದು ಫಿಕ್ಸ್ ರೂಟ್ ಒಂದು ಅದೇ ಮಾಡ್ಕೋಬಹುದು, ಫಿಕ್ಸ್ ರೂಟ್ ಮಾಡ್ಕೋಬಹುದು. ಬೇರೆ ಇದನ್ನ ಆರಾಮಾಗಿ ಮಾಡ್ಬೋದು. ಸರ್ ನಿಮ್ದು ಇವಾಗ ಎಷ್ಟು ಪ್ರೈಸ್ ಅಲ್ಲಿ ನಡೀತಾ ಇದೆ ಸರ್? ಇವತ್ತು 2200 ನಡೀತಿದೆ. 2200 AC ಗಾಡಿಗೆ? AC ಗಾಡಿ. ಗೋಕರ್ಣದಿಂದ ಬೆಂಗಳೂರಿಗೆ. ಓಕೆ ಸರ್, ಹೇಗನ್ಸ್ತಾ ಇದೆ ಸರ್ ಭಾರತ್ ಬೆಂಜ್ ಗಾಡಿ ಓಡಿಸ್ಲಿಕ್ಕೆ ನಿಮ್ಗೆ? ಆಗಿದೆ ಸರ್, ಭಾರತ್ ಬೆಂಜ್ ಏನ್ ಮೋಸ ಇಲ್ಲ, ಚೆನ್ನಾಗೈತೆ. ಸಸ್ಪೆನ್ಷನ್ ಈಗ ಮುಂದೆನೂ ಸಸ್ಪೆನ್ಷನ್ ಬರುತ್ತೆ, ಏರ್ ಸಸ್ಪೆನ್ಷನ್. ಹೌದು, ಬಲೂನ್, ಮುಂದೆನೂ ಬಲೂನ್, ಹಿಂದೆನೂ ಬಲೂನ್. ಓಕೆ. ಈಗ ಅಶೋಕ್ ಲೈಲ್ಯಾಂಡ್ ಅಲ್ಲಿ ಏನು ಅಂದ್ರೆ ಹಿಂದೆ ಬಲೂನು, ಮುಂದೆ ಬಲೂನ್ ಇಲ್ಲ. ಖಂಡಿತ. ಅದರಿಂದ ಇದು ಚೆನ್ನಾಗೈತೆ. ಸ್ಪೀಡ್ ಈಗ ಟೈಮ್ ಕವರ್ ಮಾಡ್ಬೋದು. ಹೌದು, ಲಾಕ್ ಇಲ್ಲ, ಮತ್ತೆ ಲಾಕ್ ಇದೆ. 100 ಗಿದೆ. 80 ಗೆ ಅಲ್ಲ? 80 ಇಲ್ಲ, 100 ಗಿದೆ. ಇವಾಗ ಬರೋ ಗಾಡಿ ಎಲ್ಲ 80 ಗಿದೆ, ತಗ್ಸ್ಕೋಬಹುದು. ಈಗೆಲ್ಲ ಏನದೇನ ನಮ್ಮ ಕಂಪ್ಯೂಟರ್ ಅಲ್ಲಿ ಈಗ ಲ್ಯಾಪ್ಟಾಪ್ ಅಲ್ಲಿ ತಗ್ಸ್ಕೋಬಹುದು. ಲ್ಯಾಪ್ಟಾಪ್ ಅಲ್ಲಿ ತೆಗೆಸ್ಕೋಬಹುದು. ಓಕೆ ಸರ್, ಈ ಫೀಲ್ಡಿಗೆ ಹೊಸದಾಗಿ ಬರೋರಿಗೆ ಏನಂತ ಮೆಸೇಜ್ ಕೊಡ್ತೀರಾ ಸರ್? ಮೆಸೇಜ್ ಅಂದ್ರೆ ಈಗ ಅವ್ರು ಬಂದು ಡ್ಯೂಟಿ ಮಾಡ್ಲಿ, ಬೇಡ ಅಂತಲ್ಲ. ಟ್ರಾವೆಲ್ಸ್ ನ ಮತ್ತೆ ಈಗ ಗಾಡಿಗಳು ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಯ್ತಾವೆ. ನಿದ್ದೆ ಕಂಟ್ರೋಲ್ ಇರೋರು ನಿದ್ದೆ ಮಾಡದೆ, ಇಲ್ಲ ನಾನು ಡ್ಯೂಟಿ ಮಾಡ್ತೀನಿ ಅನ್ನೋರು ಬರ್ಲಿ, ಏನು ಬರೋದ್ ಬೇಡ ಅಂತ ನಾವ್ ಹೇಳೋದಿಲ್ಲ. ಅವ್ರ ಇಷ್ಟ, ಅವ್ರ ಇದು. ಅಂದ್ರೆ ಏನು ಅಂದ್ರೆ ಹುಷಾರಾಗಿ ಗಾಡಿ ಓಡಿಸ್ಕೋಗಿ. ಈಗ ನಮ್ಮನ್ನ ನಂಬ್ಕೊಂಡು ಜನಗಳು ಇರ್ತಾರೆ, 36 ಜನ, ಆರಾಮಾಗಿ ಗಾಡಿ ಓಡಿಸ್ಕೊಂಡು ಇದ್ ಮಾಡ ಅಂತ ಏನಿಲ್ಲ. ನಿದ್ದೆ ಆಗಲ್ಲ ಅಂದ್ರೆ ಡಬಲ್ ಡ್ರೈವರ್ ಇರೋರ್ಗೆ ಬೇಕಾದ್ರೆ ಡಬಲ್ ಡ್ರೈವರ್ ಮಾಡ್ಕೊಳ್ಳಿ. ಸರ್ ನಿಮ್ಗೆ ಘಾಟಿ ಸೆಕ್ಷನ್ ಅಲ್ಲಿ ಓಡಿಸುವಾಗ ಏನು ಪ್ರಾಬ್ಲಮ್ ಫೇಸ್ ಮಾಡ್ತೀರಾ? ಪ್ರಾಬ್ಲಮ್ ಅಂದ್ರೆ ಈಗ ಅದೇ ಮೇನ್. ಸರ್ ಎಷ್ಟು ಮೀಟರ್ ಲಾಂಗ್ ಬರುತ್ತೆ ಇದು? ಇದು 11 ಮೀಟರ್. 11 ಮೀಟರ್, 12 ಅಲ್ಲ? 12 ಅಲ್ಲ, 11 ಮೀಟರ್. ಓಕೆ. 12 36 ಬರುತ್ತೆ, 34 36 ಬರ್ತದೆ. ನಾವ್ ಹೆಂಗೆ ಬೆಡ್ಗಳು ಅರೇಂಜ್ ಮಾಡ್ಕೋತೀವಿ ಬಾಡಿ ಬೆಡ್ ಅಲ್ಲಿ, ಆ ತರ. ಹಾಗೆ ಸರ್, ನೀವು ಸ್ಲೀಪರ್ ಬಸ್ಸಿಗೆ ಒಂದು ಎಷ್ಟು ವರ್ಷ ಆಗಿರ್ಬೋದು ಸಾಧಾರಣ? ಸ್ಲೀಪರ್ ಈಗ ಒಂದ್ 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಓಕೆ. ಅವಾಗೆಲ್ಲ ಟೂರಿಸ್ಟ್. ಓಕೆ. ಇದಕ್ಕಿಂತ ಮೊದ್ಲು ಏನ್ ಮಾಡ್ತಾ ಇದ್ರಿ? ಟೂರಿಸ್ಟ್. ಸ್ವಂತ ಗಾಡಿ ಇದೆಯಾ? ಸ್ವಂತ ಗಾಡಿ ಈಗ ಕಾರ್ ಇತ್ತು ಸರ್, ಅದ್ ಕೊಟ್ಬಿಟ್ಟಿದೀನಿ. ಈಗ ಸದ್ಯಕ್ಕೆ ಇದ್ ಮಾಡ್ತಾ ಇದ್ದೀನಿ. ಸ್ಲೀಪರ್ ಗಾಡಿ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಆದ್ರೆ ಏನು ಅಂದ್ರೆ ನಿದ್ದೆ ಒಂದು ಕಂಡ್ರೆ ಅದೇ ಆಲ್ಮೋಸ್ಟ್ ಅಲ್ಲಿ ಈಗ
ಆಕ್ಸಿಡೆಂಟ್ಗಳಾಗಕ್ಕೆ ಮೇನ್ ಕಾರಣ ನಿದ್ದೆ, ನೈಟ್ ಸರ್ವಿಸ್. ನಿದ್ದೆಲ್ಲಿ ಆ ಕಡೆ ಈ ಕಡೆ ಎಳೆಯೋದು ಮಾಡೋದು ಅವೆಲ್ಲ ಇಲ್ಲ. ನಿದ್ದೆ ಬಂದ್ರೆ ಆರಾಮಾಗಿ ನಿಲ್ಸಿ ಮಾಡ್ಬೋದು. ಆದ್ರೆ ಏನು ಅಂದ್ರೆ ಟೈಮ್ ಕವರ್ ಮಾಡ್ಬೇಕು ಇದ್ರಲ್ಲಿ ಮೇನು. ಜನಗಳು ಒಪ್ಕೊಳ್ಳಲ್ಲ, ಟೈಮಲ್ಲಿ ಕಾಂಪ್ರಮೈಸ್ ಆಗಲ್ಲ. ಇಲ್ಲ ಅಷ್ಟು ಗಂಟೆ ಹಾಕಿದ್ದೀರಾ ನೀವು, ಅಷ್ಟು ಗಂಟೆಗೆ ಹೋಗಿಲ್ಲ, ಆ ತರ ಕಂಪ್ಲೇಂಟ್ಗಳೇ ಜಾಸ್ತಿ. ಹಾಗೆ ಓಕೆ ಸರ್, ಇವಾಗ ಸ್ಲೀಪರ್ ಬಸ್ ಎಲ್ಲ ನಡ್ಸ್ಕೊ ಹೋಗ್ಬೋದಾ ಸರ್? ತುಂಬಾ ಜನ ಹೇಳ್ತಾರೆ ಡ್ರೈವರ್ಗಳೆಲ್ಲ ಇವಾಗಿನ ಟ್ರಾಫಿಕ್ಗೆ ನಡ್ಸ್ಲಿಕ್ಕೆ ತುಂಬಾ ಕಷ್ಟ, ಸಿಂಗಲ್ ಆಗಿ ಓಡಿಸ್ಲಿಕ್ಕೆ. ನಡ್ಸ್ಬೋದು, ಆದ್ರೆ ಟ್ರಾಫಿಕ್ ಏನು ಅಂದ್ರೆ ಈಗ ಸರ್ ನಾವು 7:30 ಈಗ ನೈನ್ಗಲ್ಲಿಯಲ್ಲಿ ಗಾಡಿ ಎತ್ತುತ್ತೀವಿ ಪಾರ್ಕಿಂಗ್ ಇಂದ. ಅಲ್ಲಿಂದ ನಾವು ಮೆಜೆಸ್ಟಿಕ್ ನೆಲಮಂಗಲ ಬಿಡೋಷ್ಟಲ್ಲಿ 11 ಗಂಟೆ 11:30 ಆಗುತ್ತೆ. ಓಕೆ, ಆ ಟ್ರಾಫಿಕ್ ಅಲ್ಲಿ ಅಷ್ಟು ಬರೋಷ್ಟಲ್ಲಿ ನಾವೇನಾರ ಮೆಜೆಸ್ಟಿಕ್ ಟು ಡೈರೆಕ್ಟ್ ಹಾಕಂದ್ರೆ ಡೈರೆಕ್ಟ್ ಅಲ್ಲಿ ಹೆಚ್ಚು ಕಮ್ಮಿ ನಾವು ಚಿತ್ರದುರ್ಗ ಬಂದ್ಬಿಡ್ತೀವಿ. ಈಗ ಅಲ್ಲಿರೋ ಟ್ರಾಫಿಕ್ 4 hour 5 hour ಬೆಂಗಳೂರು ಟ್ರಾಫಿಕ್ ಅಲ್ಲೇ ನಾವು ಸರೌಂಡ್ ಮಾಡಿ ನಾವು ಪ್ಯಾಸೆಂಜರ್ ಹತ್ತಿಸ್ಕೊಬರೋದೇ ಲೇಟ್ ಆಗೋದು. ಈಗ ಅದೇ ಜಾಸ್ತಿ ಈಗ ಕಷ್ಟ ಆಗಿರೋದು. ಅದೊಂಚೂರು ಏನಾರ ಮಾಡಿದ್ರೆ ಎಲ್ಲಾ ಟ್ರಾವೆಲ್ಸ್ ಅವರು ಮಾತಾಡಿ, ಟ್ರಾವೆಲ್ಸ್ ಇಂದನೇ ಈಗ ಜಾಸ್ತಿ, ಈಗ ಯಾರೊಬ್ರು ಐಡಿಯಾ ಮಾಡಿ ಮಾಡೋದ್ರು, ಅದರಿಂದ ಈಗ ಎಲ್ರು ಮಾಡ್ಕೋತಾವ್ರೆ. ಅವ್ರೊಬ್ರು ಒಂಚೂರು ಡ್ರೈವರ್ಗಳು ಈಗ ಅದೇ ಡಬಲ್ ಡ್ರೈವರ್ ಆಗ್ತಾವ್ರಿಂದ ನಡೀತೈತೆ. ಡಬಲ್ ಡ್ರೈವರ್ ಏನಾರ ಇಲ್ಲ ಸಿಂಗಲ್ ಮಾಡ್ತೀನಿ ಅಂದ್ರೆ ಒಂಚೂರು ಕಷ್ಟ. ಸರ್, ನಿಮ್ಗೆ ಸ್ಲೀಪರ್ ಬಸ್ ಅಲ್ಲಿ ಯಾವ ತರ ಸಂಬಳ ಕೊಡ್ತಾರೆ ಸರ್? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅಂದ್ರೆ ಹೊಸದಾಗಿ ಬರ್ಲಿಕ್ಕೆ ಸ್ವಲ್ಪ ಜನರಿಗೆ ಇಂಟ್ರೆಸ್ಟ್ ಇರುತ್ತಲ್ವಾ, ಅಂದ್ರೆ ಅವರಿಗೊಂದು ಪ್ಲಾನ್ ಇರುತ್ತೆ, ಯಾವ ತರ ಸಂಬಳ ಕೊಡ್ತಾರೆ ಏನು ಐಡಿಯಾ ಇರಲ್ಲ. ಅದ್ರ ಬಗ್ಗೆ ಸ್ವಲ್ಪ ಒಂದು ಐಡಿಯಾ. ಈಗ ಸರ್ ನನಗೆ ಬರಕ್ಕೆ 2,000, ಹೋಗಕ್ಕೆ 2,000. ಓಕೆ, ಒಂದ್ ಸೈಡಿಗೆ 2,000. ಆಲ್ಟಿಂಗ್ ಅಂತ 1,000 ಕೊಡ್ತಾರೆ. ಓಕೆ, ಟೋಟಲ್ ಆಗಿ 5,000 ಕೊಡ್ತಾರೆ. ಬಂದು ಶುಕ್ರವಾರ ನೈಟ್ ಹೊಲ್ಟು ತಿರ್ಗಾ ಭಾನುವಾರ ನೈಟ್ ಬಿಟ್ಟು ಸೋಮವಾರ ಬೆಳಗ್ಗೆ ಅಲ್ಲಿರಕ್ಕೆ ಟೋಟಲ್ 5,000 ಕೊಡ್ತಾರೆ. 5,000 ಫಿಕ್ಸ್ ಪೇಮೆಂಟ್. ಓಕೆ, ಹಂಗೇನಾರ ನಮ್ಗೆ ಏನಾರ ಡ್ಯೂಟಿಗಳು, ಈಗ ಡ್ಯೂಟಿ ಏನಾರ ಎಕ್ಸ್ಟ್ರಾ ಆದ್ರೆ ತಿರ್ಗಾ ಏನಾರ ಡಿಮ್ಯಾಂಡ್ ಇದ್ದ ಟೈಮಲ್ಲಿ ನಾವೇನಾರ ರಿಟರ್ನ್ ಹೊರಟ್ಬಿಟ್ರೆ ಖಾಲಿ ಹೊರಟ್ಬಿಟ್ರೆ ತಿರ್ಗಾ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತಾರೆ. ಎಂಟಿ ಹೋಗ್ಬಿಡ್ತೀವಿ. ಡಿಮ್ಯಾಂಡ್ ಹೆವಿ ಡಿಮ್ಯಾಂಡ್ ಇರ್ಬೇಕು ಅಂತ ಟೈಮಲ್ಲಿ ಹೊರಟ್ಬಿಡ್ತೀವಿ. ಓಕೆ, ತಿರ್ಗಾ ಶನಿವಾರ ಬೆಳಗ್ಗೆ ಹೊರಟು ತಿರ್ಗಾ ಶನಿವಾರ ನೈಟ್ ಆ ಕಡೆ ಮಾಡ್ಕೊಬರ್ತೀವಿ. ಆ ತರ ಟೈಮಲ್ಲಿ ಎಕ್ಸ್ಟ್ರಾ ಪೇಮೆಂಟ್ ಇರುತ್ತೆ. ಎಕ್ಸ್ಟ್ರಾ ಪೇಮೆಂಟ್ ಅಂದ್ರೆ ಎಷ್ಟು ಸಿಗುತ್ತೆ ಸರ್? ಎಕ್ಸ್ಟ್ರಾ ಪೇಮೆಂಟ್ ಅಂದ್ರೆ ಈಗ ನೈಟ್ ತಿರ್ಗಾ ಬೆಳಗ್ಗೆ ಹೊರಡಕ್ಕೆ 2,000, ತಿರ್ಗಾ ಬರಕ್ಕೆ 2,000 ಕೊಡ್ತಾರೆ. ತಿರ್ಗಾ 4,000 ಜಾಸ್ತಿ ಆಗುತ್ತೆ. ಓಕೆ, 4,000 ಜಾಸ್ತಿ ಆಗುತ್ತೆ. ಸರ್, ಮಂತಿಗೆ ಕಂಟಿನ್ಯೂ ಆಗಿ ಎಷ್ಟು ಟ್ರಿಪ್ ಮಾಡಬಹುದು? ಜಾಸ್ತಿ ಅಂದ್ರೆ ಈಗ ರೆಗ್ಯುಲರ್ ಮಾಡ್ಕೊಂಡ್ರೆ ಸರ್ 3 ಟ್ರಿಪ್ ಮಾಡ್ಕೋಬಹುದು ವಾರಕ್ಕೆ 3 ಟ್ರಿಪ್ ಅಂದ್ರೆ ಅಲ್ಲಿಗೆ 12-15 ಟ್ರಿಪ್ ಮಾಡ್ಬೋದು ಸರ್ ಮಂತ್ಲಿ. ವೀಕೆಂಡ್ ಏನಾರ ನಾವು ಆಲ್ಟ್ ಮಾಡ್ಕೊಂಡ್ ಮಾಡ್ತೀವಿ ಅಂದ್ರೆ 15 ಟ್ರಿಪ್ ಮಾಡ್ಬೋದು ಆರಾಮ. 15 ಟ್ರಿಪ್ ಮಾಡ್ಬೋದು. ಓಕೆ ಸರ್, ಎಷ್ಟು ಸಂಬಳ ಆಗುತ್ತೆ ಒಂದು 15 ಟ್ರಿಪ್ ಮಾಡಿದ್ರೆ? 15 ಟ್ರಿಪ್ ಮಾಡಿದ್ರೆ ಈಗ ಹೆಚ್ಚು ಕಮ್ಮಿ ನಮ್ಗೆ 15 ಟ್ರಿಪ್ಗೆ ಅಲ್ಲಿಗೆ 30, ಒಂದು 60-50 ಅಂತೂ ಮಿಸ್ ಇಲ್ಲ ಸರ್. 50-60 ಸಿಗುತ್ತೆ. ಓಕೆ, 60,000 to 50,000 ನೆಟ್ ಆಗಿ ಉಳಿಯುತ್ತೆ. ಅಲ್ಲಿಗೆ ಊಟ ತಿಂಡಿ ನಾವು ನೈಟ್ ಹೊತ್ತು ನಿಲ್ಸಿ ಟೀ ಕಾಫಿ ಇಲ್ಲ ತಿಂಡಿ ಏನಾರು ತಗಂದ್ರೆ, ಈಗ ಸಿಗರೇಟ್ ಅಭ್ಯಾಸ ಇಲ್ಲ, ಸಿಗರೇಟು ಗುಟ್ಕ ಇವೆಲ್ಲ ಅಭ್ಯಾಸ ಇಲ್ಲ, ಅದೇನೋ ತಿಂಡಿ ಟೀ ಕಾಫಿ ಎಲ್ಲ ಊಟ ಎಲ್ಲ ಮೇಂಟೈನ್ ಮಾಡ್ಕೊತೀವಿ ಅಂದ್ರೆ ಒಂದು 40 ಅಂತೂ ಉಳಿಯುತ್ತೆ. ಓಕೆ, 40-50 ಉಳಿಯುತ್ತೆ. ಹಾಗೆ ಸರ್, ಈ ಬಿಸ್ನೆಸ್ ಅಲ್ಲಿ ನಡ್ಸ್ಕೋಬಹುದಾ? ಅಂದ್ರೆ ಡ್ರೈವರ್ ಆರಾಮಾಗಿ ಡ್ರೈವರ್ ಆಗಿ ನಡ್ಸ್ಕೋಬಹುದು. ಗಾಡಿ ಗಿಡಿ ಮಾಡ್ತೀನಿ ಅಂದ್ರೆ ಅದೇ ಸರ್ ಟಚ್ ಇರ್ಬೇಕು ಅಷ್ಟೇನೆ. ಎಲ್ಲಾ ಕಡೆನೂ ಟಚ್ ಇರ್ಬೇಕು. ಏನಾರ ಗಾಡಿ ಇಶ್ಯೂ ಆದ್ರೂ ಬೇರೆ ಗಾಡಿಗೆ ನಾನು ಪ್ಯಾಸೆಂಜರ್ನ ಡಂಪ್ ಮಾಡ್ತೀನಿ ಎಲ್ಲಾ ತಿಳ್ಕೊಂಡಿದೀನಿ ನಾನು ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಅಫಿಷಿಯಲ್ ಆಗಿ ಮಾಡ್ಕೊಯ್ತೀನಿ ಅಂದ್ರೆ ಆರಾಮಾಗಿ ಮಾಡ್ಕೋಬಹುದು. ಓಕೆ ಸರ್, ಇದು ಫೀಲ್ಡ್ ಅಲ್ಲಿ ಕಷ್ಟ ಅಂತ ಬಂದ್ರೆ ಏನ್ ಬರುತ್ತೆ? ಅಂದ್ರೆ ರೋಡ್ ಅಲ್ಲಿ ನಿಮ್ಗೆ ಓಡಿಸುವಾಗ? ಸರ್, ರೋಡ್ ಅಲ್ಲಿ ಕಷ್ಟ ಅಂದ್ರೆ ಹೊಸದಾಗಿ ಬರೋರಿಗೆ ಗೊತ್ತಿರಲ್ಲ ಅಲ್ವಾ? ಬರೋದು ಅಂದ್ರೆ ಸರ್, ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಮೈನ್ ಗಾಡ್ ಸೆಕ್ಷನ್ ತಿಳ್ಕೊಂಡಿರ್ಬೇಕು ಸರ್. ಸುಮ್ನೆ ಬಂದು ಎಂತ ಆ ಕಡೆ ಈ ಕಡೆ ಎಳೆಯೋದಲ್ಲ. ಮೈನ್ ಗಾಡ್ ಸೆಕ್ಷನ್ ತಿಳ್ಕೊಂಡಿರ್ಬೇಕು. ರೋಡ್ಗಳು ಚಿಕ್ಕ, ಈಗ ಅದು ಅಲ್ಲದೆ ಈಗ ಗುಂಡಿಗಳು, ಹಂಪ್ಗಳು, ಈಗ ನೈಟ್ ಈ ಕಡೆ ನೈಟ್ ನಾವು ಹೋಯ್ತಾ ಇದೀವಿ ಅಂದ್ರೆ ಹಂಪ್ ಇರಲ್ಲ, ಆ ಕಡೆ ನೈಟ್ ಬರೋಷ್ಟಲ್ಲಿ ಲಂಪ್ ಮಾಡಿರ್ತಾರೆ. ಅದ್ರ ಮೇಲೊಂದು ಸಿಂಬಲ್ ಇರಲ್ಲ, ಇಲ್ಲ ಟ್ಯಾಪಿಂಗ್ ಇರಲ್ಲ, ಏನಂದ್ರೆ ಏನು ಇರಲ್ಲ, ಸ್ಟಿಕ್ಕರ್ ಇರಲ್ಲ. ಅದೊಂದು ಏನಾದ್ರು ಮೇಂಟೈನ್ ಮಾಡ್ಕೋಬಹುದು. ಅದು ಬಿಟ್ರೆ ಹೊಸದಾಗಿ ಬರೋರಿಗೆ ಮೇನ್ ಗಾಡ್ ಸೆಕ್ಷನ್ ಮತ್ತೆ ನಿದ್ದೆ ಕಂಟ್ರೋಲ್ ಜಾಸ್ತಿ. ಹೆವಿ ಅಂದ್ರೆ ನಿದ್ದೆ ಕಂಟ್ರೋಲಿಂಗ್ ಇರ್ಬೇಕು ಅಷ್ಟೇ. ನಿದ್ದೆ ಕಂಟ್ರೋಲಿಂಗ್. ಸರ್, ನಿಮ್ಗೆ ಬ್ಯಾಂಗ್ಳೂರ್ ಟು ಗೋಕರ್ಣ ಬಂದು ಹೋಗ್ಲಿಕ್ಕೆ ಒಂದೆಷ್ಟು ಡೀಸೆಲ್ ಬೇಕಾಗುತ್ತೆ? ಇದು ಭಾರತ್ ಬೆಂಜ್ ಗಾಡಿಗೆ BS4 ಸರ್ ಈಗ 270 ಲೀಟರ್
ಓಕೆ, ಬೇರೆ ಗಾಡಿ ಎಲ್ಲ 300 ಮೇಲೆ ತಗೊಳ್ತಾ ಇದೆ ಅಂತಲ್ವಾ? ಅದು ತಗೋತೀವಿ ಸರ್. ಅಂದ್ರೆ ನನಗೆ ಈಗ 270 ಲೀಟ್ರು ನನಗ್ ಲೆಕ್ಕ ಸಿಕ್ಕಿದೆ. AC ಗಾಡಿಗೆ AC ಗಾಡಿ ಕರೆಕ್ಟ್ ಆಗಿ 270 ಲೀಟ್ರು. ನಾನು ಸಿಟಿ ಪಿಕಪ್ ಡ್ರಾಪ್ ಮಾಡ್ತೀವಿ, 270 ಲೀಟ್ರು ಸಿಗ್ತಾ ಇದೆ. ಹಾ. ಮತ್ತೆ ಇಲ್ಲಿ ನೀವು AC ಹಾಕಿ ಮಲಗ್ತೀರಾ? ಇಲ್ಲಿ ಸಾಕು ಹೊಂದಿಕ. ಓಕೆ, ಅದೆಲ್ಲ ಹೋಗಿ ಎಲ್ಲ ಸೇರ್ಸೆ ನಮ್ಗೆ 270 ಲೀಟ್ರು. ನಾವು ಬರ್ಬೇಕಾದ್ರೆ 15,000 ಡೀಸೆಲ್ ಹಾಕ್ಸ್ಕೊಂಡ್ ಬಂದ್ರೆ, ಈ ಕಡೆಯಿಂದ ಹೋಗ್ಬೇಕಾದ್ರೆ 12-13 ಸಾವಿರ, 1,000 ವೇರಿಯೇಷನ್ ಅಲ್ಲಿ ಹಾಕ್ಸ್ಕೊತೀವಿ. ಹೆಚ್ಚು ಕಮ್ಮಿ 270 ಲೀಟ್ರು. 270 ಲೀಟರ್. ಅವಾಗ ರೇಟ್ ಕಮ್ಮಿ ಇದ್ದು, ಈಗ ರೇಟ್ ಜಾಸ್ತಿ ಆದ್ರೂ ಅಷ್ಟೇನೆ ನಾವು ಆಲ್ಮೋಸ್ಟ್ ಅಲ್ಲಿ ಹಾಕ್ಸಿರೋದು 270 ಲೀಟರ್ಗೆ ಬಂದ್ ಹೋಗುತ್ತೆ. ಇಲ್ಲಿ ನಾವು 2 ದಿನ ಮಲಗಿ ನಾವು ಎಸಿ ಈಗ ಹೆಚ್ಚು ಕಮ್ಮಿ ಒಂದ್ ದಿನಕ್ಕೆ 4 ಅವರ್ ಎಸಿ ಹಾಕ್ತಿವಿ ಮಲಗಕ್ಕೆ. ಬೇಕು ಸರ್, ಇಲ್ಲ ಆಗಲ್ಲ ಈ ಬಿಸಿಲಲ್ಲಿ. ಹೌದು. ಹೆವಿ ಗೋಕರ್ಣ ಹೆವಿ ಬಿಸಿಲೈತೆ, ಅದೊಂದು ಕಾರಣಕ್ಕೆ ಅಷ್ಟೇನೆ. ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಈ ತರ ವಿಡಿಯೋ ಮಾಡೋದ್ರಿಂದ ಅದೇ ಡ್ರೈವರ್ಗೆ ಏನಾದ್ರು ಈಗ ಟ್ರಾನ್ಸ್ಪೋರ್ಟ್ ಅಲ್ಲಿ ಚೇಂಜ್ ಮಾಡಿ, ಇಲ್ಲ ಗೌರ್ಮೆಂಟ್ ಅಲ್ಲಿ ಏನಾದ್ರು ಚೇಂಜ್ ಮಾಡಿ ರೋಡ್ಗಳು ಚೆನ್ನಾಗಿ ಮಾಡಿದ್ರೆ ಅಟ್ಲೀಸ್ಟ್, ಇಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನಾದ್ರು ಚೆನ್ನಾಗಿ, ಟ್ರಾನ್ಸ್ಪೋರ್ಟ್ ಅಲ್ಲಿ ಮೈನ್ ಈಗ ಡಬಲ್ ಡ್ರೈವರ್ ಆಗ್ತಾವ್ರಲ್ಲ, ಹೌದು, ಒಂಚೂರು ಈಗೆಲ್ಲ ರೇಟ್ಗಳು ಜಾಸ್ತಿ ಆಯ್ತವೆ. ಡ್ರೈವರ್ನು ಒಂಚೂರು ನೋಡಿ ಏನಾರು ಅವರು ಸಂಬಳ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿ ಅವರು ಒಂಚೂರು ಏನಾರು ಇದಾಗಿ ಚೆನ್ನಾಗಿರುತ್ತೆ. ಯಾಕಂದ್ರೆ ರೋಡ್ ಅಲ್ಲಿ ಸಿಕ್ಕಾಪಟ್ಟೆ ಈಗ ಪ್ರಾಬ್ಲಮ್ಗಳು ಜಾಸ್ತಿ. ಡ್ರೈವರ್ಗಳು ಈಗ ನಾವು ಕರೆಕ್ಟ್ ಆಗಿ ಹೋದ್ರು ಬೇರೆಯವ್ರು ಕರೆಕ್ಟ್ ಆಗಿ ಬರಲ್ಲ. ಆತರ ಅದನ್ನು ಈಗ ಕ್ಯಾಮ್ರಾಗಳು ಇರೋದ್ರಿಂದ ಈಗ ಎಲ್ಲ ಅದೊಂದು ಕಂಟ್ರೋಲ್ ಐತೈತೆ. ಈಗ ನಮ್ ತಪ್ಪ ಅವ್ರ ತಪ್ಪ ಅಂತ ಗೊತ್ತಾಗಕ್ಕೆ. ಅದು ಬಿಟ್ರೆ ಅದೇ ಈಗ ರೇಟ್ಗಳೆಲ್ಲ ಹೆವಿ ಜಾಸ್ತಿ ಐತೈತೆ. ಒಂದು ಅಕ್ಕಿ ತಗೋತೀನಿ ಅಂದ್ರು ಈಗ 25 kgಗೆ 1,500 1,600 ರೂಪಾಯಿ ಇಲ್ದೆ ಬರಲ್ಲ. ಹೌದು ಸರ್, ಇದು ರೆಡ್ ಬಸ್ ಅಲ್ಲಿ ಕ್ಯಾಮ್ರಾ ಕೂರ್ಸಿರೋದಾ? ಹೌದು, ರೆಡ್ ಬಸ್ ಇಂದ ಸರ್. ಏನಕ್ಕೆ ಯೂಸ್ ಆಗುತ್ತೆ ಸರ್ ಅದು ಕ್ಯಾಮ್ರಾ? ಸರ್, ರೆಡ್ ಬಸ್ ಇಂದ ಅದು ಕೂರ್ಸಿರೋದು ಈಗ ಡ್ರೈವರ್ಗೆ ನಿದ್ದೆಗೆ ಈಗ ಜಾಸ್ತಿ ಆಕ್ಸಿಡೆಂಟ್ ಹೌದು, ಒಂಥರ ಸೇಫ್ಟಿ. ಸೇಫ್ಟಿ. ಈಗ ಡ್ರೈವರ್ ಏನಾರ ನಮ್ದಾಟ್ ತಪ್ಪು ಬೇರೆಯವ್ರದ್ದು ತಪ್ಪು ಅಂತ ಗೊತ್ತಾಗಬೇಕು ಅಷ್ಟೇ. ಈಗ ನಮ್ ತಪ್ಪಾದ್ರೆ ನಮ್ ಮೇಲೆ ಆಕ್ಷನ್ ತಗೋತಾರೆ, ಬೇರೆಯವ್ರ ತಪ್ಪು ಅಂದ್ರೆ ನಮ್ಗೆ ಹೌದು, ಇನ್ಶೂರೆನ್ಸ್ ಆದ್ರೂ ಕ್ಲೈಮ್ ಆಗ್ಬೇಕು. ಇನ್ಶೂರೆನ್ಸ್ ಕ್ಲೈಮ್ ಆಗಕ್ಕ ಬಹಳ ಹೆಲ್ಪ್ಫುಲ್ ಐತೆ. ಅದ್ ಬಿಟ್ರೆ ಈಗ ನಮ್ದ ಬೇರೆಯವ್ರ ತಪ್ಪಿದ್ದು ನಮ್ದೆಲ್ಲ ತಪ್ಪು ಅಂದ್ರೆ ಯಾರು ನಂಬಲ್ಲ. ಹೌದು, ಕ್ಯಾಮ್ರಾನೇ ಬೇಕು ಜನಕ್ಕೆ ನಂಬಕ್ಕೆ. ಈಗ ಬೇರೆ ಎಲ್ಗಾರ ಅಲ್ಲಿ ಸ್ಟೇಷನ್ ಕೊಡಬೇಕು, ನಾವು ಕಂಪ್ಲೇಂಟ್ ಮಾಡ್ಬೇಕು ಅಂದ್ರೆ ಕ್ಯಾಮ್ರಾ ಸಾಕ್ಷಿ ಕೇಳ್ತಾರಲ್ಲ. ಹೌದು, ಬೇಕೇ ಬೇಕು ಅಂತ ಅದು ಈಗ ಕಂಪಲ್ಸರಿ ಮಾಡೋರೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.